ಸೋಮನಾಥ್ ಭಾರತಿಗೆ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಸೋಮನಾಥ್ ಭಾರತಿ ಮಾಳವೀಯ ನಗರದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಮುನ್ನಡೆ. ಕಂಟಿನ್ಯೂಯಸ್ ಆಗಿ 10 ವರ್ಷ ಆಡಳಿತವನ್ನು ನಡೆಸಿರುವಂತಹ ಆಮ್ ಆದ್ಮಿ ಪಕ್ಷಕ್ಕೆ ಈಗ ಸದ್ಯಕ್ಕೆ ಹಿನ್ನಡೆ ಸಿಗ್ತಾ ಇರುವಂತದ್ದು ಟ್ರೆಂಡ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ. ಬಟ್ ಮಾಳವೀಯ ವಿಧಾನಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಹನುಮಂತ್, ಆರಂಭದ ಟ್ರೆಂಡ್ ಗೊತ್ತಾಗ್ತಾ ಇದೆ, ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ಖಂಡಿತ ಮಹೇಶ್, ದೆಹಲಿಯಲ್ಲಿ ಆರಂಭಿಕ ಮುನ್ನಡೆ ಹಿನ್ನಡೆ ಸಾಕಷ್ಟು ಜೋರಾಗಿ ನಡೀತಾ ಇದೆ ಆವು ಏಣಿ ಆಟದಲ್ಲಿ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದು ಹೇಳಿದ್ರೆ, ಇಡೀ ದೇಶದ ಗಮನ ಸೆಳೆದಿರುವಂತಹ ದೆಹಲಿಯ ಚುನಾವಣೆಯ ತ್ರಿಕೋನ ಸ್ಪರ್ಧೆ ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಯಿತು. ಆದರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಅನ್ನೋದಕ್ಕಿಂತ ಆಪ್ ಮತ್ತೆ ಬಿಜೆಪಿಯ ನಡುವೆ ನೇರವಾದಂತಹ ಫೈಟ್ ಇದೆ. ಆದರೆ ಕಾಂಗ್ರೆಸ್ ಇಲ್ಲಿ ತನ್ನ ಉಳಿಕೆಯನ್ನ, ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳಕ್ಕೆ ತಿನ್ಕಾಡದಂತೆ ಬಹಳ ಸ್ಪಷ್ಟವಾಗಿ ಈ ರಿಸಲ್ಟ್ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಆಮ್ ಆದ್ಮಿ ಪಕ್ಷದ ಸಂಚಾಲಕರು ಅಧಿನಾಯಕ ಅರವಿಂದ್ ಕೇಜ್ರಿವಾಲ್ಗೆ ಪದೇ ಪದೇ ಹಿನ್ನಡೆ ಅಂತ. ಖಂಡಿತ ಇಲ್ಲಿ ಪದೇ ಹಿನ್ನಡೆ ಅಂತಂದು ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಯಾವ ರೀತಿಯ ರಾಜಕಾರಣ ಪ್ರವೇಶ ಮಾಡಿದ್ರು ಅಂತಂದು ಹೇಳಿದ್ರೆ, ಸರ್ಕಾರದ ವಿರುದ್ಧ, ಅಂದಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ಅವರದ್ದೇ ಸರ್ಕಾರದಲ್ಲಿ ಬಹುದೊಡ್ಡ ಅಬಕಾರಿ ನೀತಿಯ ಹಗರಣದ ವಿಚಾರ ಸೇರಿದಂತೆ ಸಾಲು ಆರೋಪಗಳನ್ನ ಕೇಳಿ ಬಂತಾ ಇತ್ತು. ಹಾಗಾಗಿ ನಾವಿಲ್ಲಿ ಮತದಾರರ ಒಂದು ಮನಸ್ಥಿತಿಯನ್ನ ಇಲ್ಲಿ ಗಮನಿಸಬೇಕು. 3 ರೀತಿಯ ಮತದಾರರು ಇರ್ತಾರೆ. ಒಬ್ರು ಅಭ್ಯರ್ಥಿಯನ್ನ ನೋಡಿ ಮತವನ್ನ ಹಾಕುವಂತವ್ರು ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಒಂದೊಂದು ಕ್ಷಣಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮತದ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪಕ್ಷವನ್ನ ನೋಡಿ ಮತವನ್ನ ಹಾಕುವಂತವ್ರು ಇರ್ತಾರೆ. ಸೇಮ್ ಟೈಮ್ ಕ್ಯಾಸ್ಟ್, ಜಾತಿಯನ್ನ ನೋಡಿ ಕೂಡ ಮತವನ್ನ ಹಾಕ್ತಾ ಇರುವಂತವರು ಇರ್ತಾರೆ. ಈ 3 ಜನ ಮತದಾರರು ಪ್ರತಿ ಚುನಾವಣೆಯಲ್ಲೂ, ಕೇವಲ ದೆಹಲಿ ಅಂತಲ್ಲ ಇಡೀ ದೇಶದ ಚುನಾವಣೆಗಳಲ್ಲಿ ಈ 3 ರೀತಿಯ ಮತದಾರರು ಇರ್ತಾರೆ. ಆ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋದಾದ್ರೆ 15 ಕ್ಷೇತ್ರಗಳಲ್ಲಿ ಈಗ ನೋಡಿ ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಕಾಂಗ್ರೆಸ್ ಕಳೆದ ಒಂದು ಚುನಾವಣೆಯ ಪ್ಯಾಟರ್ನ್ ಅನ್ನು ನೋಡೋದಂತಾದ್ರೆ ಕೇವಲ 4% ಮತಗಳ ಪ್ರಮಾಣವನ್ನ ಪಡೆದಿತ್ತು. ಈ ಬಾರಿ ತನ್ನ ಮತಗಳ ಪ್ರಮಾಣವನ್ನ ಹೆಚ್ಚಳ ಮಾಡ್ಕೊಳ್ಬಹುದು ಅನ್ನೋಂತ ಇತ್ತು. ಆ ಮತಗಳ ಪ್ರಮಾಣವನ್ನ ನೋಡುವಂತದ್ದಾದ್ರೆ ಕೇವಲ ಈ ಕ್ಷಣಕ್ಕೂ ನೋಡೋದಾದ್ರೆ 2 ಕ್ಷೇತ್ರಗಳಲ್ಲಿ ಮುನ್ನಡೆಯಿಂದ ನನಗೆ ಅನಿಸ್ತಾ ಇರುವಂತದ್ದು ಕಾಂಗ್ರೆಸ್ ಗೇನ್ ಮಾಡ್ಕೋತಾ ಇದೆ. ನಿಮ್ಗೆ ವೋಟಿಂಗ್ ಪರ್ಸೆಂಟೇಜ್ ಅಲ್ಲೂ ಅಷ್ಟೇ ಮತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗೇನು ಆಮ್ ಆದ್ಮಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ನನಗನ್ಸ್ತಾ ಇರುವಂತದ್ದು. ಖಂಡಿತ, ಯಾಕೆಂತಂದು ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ವಿರುದ್ಧವೇ ಎಎಪಿ ಬಹುದೊಡ್ಡ ಹೋರಾಟವನ್ನ ಮಾಡ್ತು. ಇಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಮತ್ತು ಎಎಪಿ ಸಮಬಲದ ಎದುರಾಳಿ, ರಾಜಕೀಯ ಎದುರಾಳಿ. ಮೈತ್ರಿಯ ಕೋಟದಲ್ಲಿ ಎಎಪಿ ಜೊತೆಗಿದ್ರೂ ಕೂಡ ಇಲ್ಲಿ ಸ್ಥಳೀಯ ಚುನಾವಣೆಗಳ, ವಿಧಾನಸಭೆ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿ ಸಮಬಲದ ವಿರೋಧಿ ಆಗಿರುವಂತ ಕಾರಣಕ್ಕಾಗ ಆ 2 ಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಬೇಕಾಗಿದೆ. ಆದರೆ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಾಯಕತ್ವದ ಕೊರತೆ ಕಾಂಗ್ರೆಸ್ ಎದುರಿಸಿದೆ. ಆ ಕಾರಣಕ್ಕಾಗಿನೇ ಈಗ ತಿನ್ಕಾಡುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿರುವಂತದ್ದು. ಬಿಜೆಪಿಯ ಹರೀಶ್ ಖುರಾನ್ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಹೀಗೆ ಪ್ರತಿ ಕ್ಷೇತ್ರಗಳಲ್ಲಿ ನೋಡಿ ಆ ಎಕ್ಸಿಟ್ ಪೋಲ್ ಅನ್ನ ನಾವು ಗಮನಿಸುವಂತದ್ದಾದ್ರೆ ಆರಂಭಿಕವಾಗಿ 20 ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ, 15 ಎಎಪಿ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಸಹಜವಾಗಿ ಆಡಳಿತ ವಿರೋಧ ಅಲೆ ಇಲ್ಲಿ ವರ್ಕೌಟ್ ಆದಂತೆ ಕಾಣಿಸುತ್ತೆ. ಯಾಕಂತಂದು ಹೇಳಿದ್ರೆ ಸುದೀರ್ಘವಾಗಿ ದೆಹಲಿಯನ್ನ ಆಳಿದಂತಹ ಎಎಪಿ ಏನಿದೆ, ಜನರ ವಿಶ್ವಾಸ ಇಲ್ಲಾದ್ರೂ ಕಳೆದುಕೊಳ್ತಿದ್ಯಾ ಅನ್ನುವಂಥದ್ದು, ಜನರ ವಿಶ್ವಾಸ ಕಳೆದುಕೊಳ್ತಾ ಇದೆಯಾ ಅನ್ನೋಂಥ ಒಂದಷ್ಟು ಅನುಮಾನಗಳಿದ್ದಾಗಲೂ ಕೂಡ ನಾವು ಒಂದು ಚುನಾವಣೆ ಅಂತಂದ್ರೆ ಕೇವಲ ಅಭಿವೃದ್ಧಿಯ ವಿಚಾರ ಅಂತದ್ದಾಗಿರ್ಬೋದು ಅಥವಾ ಪಕ್ಷ ಅನ್ನೋಂಥದ್ದು ಆಗಿರ್ಬೋದು, ಇದೆಲ್ಲವನ್ನೂ ಸೇರಿದಂತೆ ಜಾತಿಯ ಸಮೀಕರಣ, ಅಭ್ಯರ್ಥಿಯ ಆಯ್ಕೆ, ಮತ್ತೊಂದು ಕಡೆಗೆ ಆ ಒಂದು ಸರ್ಕಾರದ ವರ್ಚಸ್ಸು, ಇದೆಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಮತದಾರರ ತನ್ನ ಅಧಿಕಾರವನ್ನ, ತನ್ನ ರಾಜ್ಯವನ್ನ ಯಾರು ತಮಗೆ ಅಧಿಕಾರಿಯಾಗಿರ್ಬೇಕು, ಯಾರು ನಮ್ಮ ರಾಜ್ಯವನ್ನ ಆಳ್ಬೇಕು ಅನ್ನೋಂಥದ್ದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಈಗ ಆರಂಭಿಕ ಟ್ರೆಂಡ್ ಕೂಡ ಹಂಗೆ ಇರುವಂಥದ್ದು. ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರೆ, ಬಿಜೆಪಿ ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ ಅಲ್ಲಿ ಸಮರ್ಥ ನಾಯಕತ್ವ ಇಲ್ಲದೆ ಹೋದ್ರೂ ಕೂಡ ಒಂದಷ್ಟು ತಿನ್ಕಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಬಿಜೆಪಿ ಅಲ್ಲಿ ಸ್ಥಳೀಯ ಸಮರ್ಥ ನಾಯಕತ್ವ ಇಲ್ಲದೆ ಹೋದ್ರೂ ಕೂಡ ರಾಷ್ಟ್ರೀಯ ನಾಯಕರು ಆಗಾಗ ಎಐಪಿಗಾಗಿರ್ಬೋದು, ಅರವಿಂದ್ ಕೇಜ್ರಿವಾಲ್ಗಾಗಿರ್ಬೋದು ಅಥವಾ ಆಮ್ ಆದ್ಮಿ ಸರ್ಕಾರದ ವೈಫಲ್ಯಗಳನ್ನ ಪದೇ ಜನರಿಗೆ ಮನದಟ್ಟು ಮಾಡುವಂತಹ ಕೆಲಸವನ್ನ ಮಾಡ್ತು. ಅದನ್ನ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಆಮ್ ಆದ್ಮಿಯವರು ಬೇರೆ ರೀತಿ ವಿಶ್ಲೇಷಣೆ ಮಾಡಬಹುದು, ಕಾಂಗ್ರೆಸ್ನವರು ಕೂಡ ಬೇರೆ ರೀತಿ ವಿಶ್ಲೇಷಣೆ ಮಾಡಬಹುದು. ಇದು ದೇಶದ ರಾಜಕಾರಣ ಆಗಿರ್ಬೋದು ಅಥವಾ ಇನ್ನೊಂದು ಇಲ್ಲ, ಟಾರ್ಗೆಟ್ ಮಾಡಿದೆ, ಪ್ರಾದೇಶಿಕ ಪಕ್ಷಗಳನ್ನ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಸರ್ವಾಧಿಕಾರ
ಸರ್ವಾಧಿಕಾರ ಧೋರಣೆ ಅನ್ನೋಂಥದ್ದು ಏನ್ ಬೇಕಾದ್ರೂ ಹೇಳ್ಬೋದು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು. ಆದರೆ ನಿಜವಾಗ್ಲೂ ಕೂಡ ಒಂದು ರಾಜಕೀಯ ಪಕ್ಷವಾಗಿ ಸರ್ಕಾರದ ವೈಫಲ್ಯಗಳನ್ನ ಮತ್ತು ಸರ್ಕಾರದ ಏನೆಲ್ಲ ಎಡವಟ್ಟುಗಳನ್ನ ಮಾಡಿದೆ ಮತ್ತೆ ನಿರಂತರವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ಶುಗರ್ ಬಸ್ತಿ ಕ್ಷೇತ್ರದಲ್ಲಿ ಸತ್ಯೇಂದ್ರ ಜೈನ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬರೋಬ್ಬರಿ 18 ತಿಂಗಳುಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದಂತಹ ಜೈನ್ ಈಗ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಅಬಕಾರಿ ಕೇಸ್ ಡ್ಯಾಮೇಜ್ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಕಡೆ, ಮತ್ತೊಂದು ಕಡೆ ಮುನ್ನಡೆ ಕೂಡ ಸಾಧಿಸ್ತಾ ಇದ್ದಾರೆ ಸತ್ಯೇಂದ್ರ ಜೈನ್. ಶಕೂರ್ ಬಸ್ತಿ ವಿಧಾನಸಭಾ ಕ್ಷೇತ್ರದ ಸತ್ಯೇಂದ್ರ ಜೈನ್ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಹನುಮಂತ್ ನೀವು ಹೇಳ್ತಾ ಇರುವಂತದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನೆಕ್ ಟು ನೆಕ್ ಫೈಟ್ ಗೊತ್ತಾಗ್ತಾ ಇದೆ. ಬಟ್ ಈಗ ಆಲ್ಮೋಸ್ಟ್ ನೀಡಿ ಆಮ್ ಆದ್ಮಿ ಪಕ್ಷದ ಫ್ರಂಟ್ ಲೈನ್ ಲೀಡರ್ಸ್ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅತೀಶ ಆಗಿರ್ಬೋದು, ಮನೀಶ್ ಸಿಸೋಡಿಯಾ ಆಗಿರ್ಬೋದು, ಅರವಿಂದ್ ಕೇಜ್ರಿವಾಲ್ ಕೂಡ ಒಂದು ರೀತಿಯಾಗಿ ತಿಣುಕಾಡ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ ಎಲ್ಲ ಸಚಿವರು ಕೂಡ ಒಂದಿಷ್ಟು ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇದೆಯಾ ಮೇಲ್ನೋಟಕ್ಕೆ ಅನ್ನೋದು, ಅದು ಎನ್ಕ್ಯಾಶ್ ಬಿಜೆಪಿ ಮಾಡ್ಕೋತಾ ಇದೆ ಅಂತ. ಖಂಡಿತ ನಾನು ಅದನ್ನೇ ಹೇಳ್ತಾ ಇದ್ದೆ. ಆರಂಭಿಕ ಪ್ರತಿಯೊಂದು ಸರ್ಕಾರಕ್ಕೂ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆ ಸರ್ಕಾರದ ವೈಫಲ್ಯಗಳನ್ನು ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಮತ್ತು ಸೇಮ್ ಟೈಮ್ ಅಲ್ಲಿರುವಂತಹ ವಿರೋಧ ಪಕ್ಷ ಸರ್ಕಾರ ಯಾವ ವಿಚಾರಗಳಲ್ಲಿ ಎಡವಟ್ಟು ಮಾಡಿದೆ, ಯಾವ ಇಲಾಖೆಗಳಲ್ಲಿ ಎಡವಟ್ಟು ಮಾಡಿದೆ ಅನ್ನುವಂಥದ್ದನ್ನು ಪದೇ ಪದೇ ಜನರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಒಂದು ಹಂತದ ಯಶಸ್ವಿಯನ್ನು ಬಿಜೆಪಿ ಕಂಡಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದು ಹೇಳಿದ್ರೆ ಕಳೆದ ಬಾರಿಯ ಹೋರಾಟಕ್ಕಿಂತ ನೋಡಿದ್ರೆ ಈಗ ನೇರವಾಗಿ ಅಖಾಡಕ್ಕೆ ಇಳಿದಿರುವಂಥದ್ದು ನೇರ ಫೈಟ್ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ಬಿಜೆಪಿ ಒಂದು 8 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಮಾಧಾನ ಪಟ್ಕೊಳ್ಬೇಕಾಗಿತ್ತು. 8 ಸ್ಥಾನದಿಂದ ಏಕಾಏಕಿ ಈ ಮಟ್ಟಿಗೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತಂದು ಹೇಳಿದ್ರೆ ಕೇವಲ ಅದು ಒಂದು ದಿನದ 2 ದಿನದ ಒಂದಷ್ಟು ಹೋರಾಟಗಳಲ್ಲ, ನಿರಂತರ ಹೋರಾಟ ಮಾಡಿದೆ. ಇದು ಕಾಂಗ್ರೆಸ್ನ ಪರಿಸ್ಥಿತಿ ಏನಂತಂದು ಹೇಳಿದ್ರೆ ಬೆಂಕಿ ಹತ್ತದಾಗ ಬಾವಿ ತೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಕೊನೆ ಹಂತದಲ್ಲಿ ಈ ರೀತಿಯ ಬದಲಾವಣೆಗಳು ನೋಡಿ. ಬಿಜೆಪಿ 50 ಕ್ಷೇತ್ರ ಗೆಲ್ಲಲಿದೆ ಅನ್ನುವಂಥ ಒಂದಷ್ಟು ಮುನ್ಸೂಚನೆಗಳು ಸಿಗ್ತಾ ಇರುವಂಥದ್ದು.